ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ನಗರದ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಶುಕ್ರವಾರ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ವೇದಿಕೆಯಿಂದ ಆಯೋಜಿಸಲಾಗಿದ್ದ ಸಂವಿಧಾನ ಸನ್ಮಾನ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದ ಸಮಯದಲ್ಲಿ ತಮ್ಮ ವಿರುದ್ಧ ನೀಡಿದ ತೀರ್ಪನ್ನು ಗೌರವಿಸದೆ ದೇಶದಲ್ಲಿ ಸಂವಿಧಾನವನ್ನು ದುರುಪಯೋಗ ಪಡಿಸಿಕೊಂಡು ತುರ್ತು ಪರಿಸ್ಥಿತಿ ಹೇರಿದ್ದು ಇದೇ ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನು ತಮ್ಮ ಹಿತಾಸಕ್ತಿಗನುಗುಣವಾಗಿ ಬದಲಾಯಿಸಿಕೊಂಡಿದೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಾವಧಿಯಲ್ಲಿ ಜನಪರವಾಗಿ ನಾವು ಸಂವಿಧಾನವನ್ನು ಬದಲಾಯಿಸಿದ್ದೇವೆ ಎಂದು ಸಮರ್ಥಿಸಿಕೊಂಡರು. ಅಂಬೇಡ್ಕರ್ ಅವರ ಪರಿನಿರ್ವಾಣ ಆದ ಮೇಲೆ 6 ಅಡಿ 3 ಅಡಿ ಜಾಗವನ್ನ ಕೊಡಲಿಲ್ಲ ರಾಜ್ಘಾಟ್ನಲ್ಲಿ. ಕಾರಣ ಏನಿತ್ತು? ಮುಂದೆ ಒಂದು ದಿನ ಅಂಬೇಡ್ಕರ್ ಬಹಳ ದೊಡ್ಡ ಶಕ್ತಿ ಆಗ್ತಾರೆ, ಮುಂದೆ ಒಂದು ದಿನ ಅತಿ ಹೆಚ್ಚು ಬಳಸಲ್ಪಡುವ ಹೆಸರು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗತ್ತೆ. ಅದನ್ನ ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಂಡು, ಹಾಗಾಗಿ ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಪ್ರಾರಂಭ ಆಯಿತು ಅಂದ್ರೆ ಅಂಬೇಡ್ಕರ್ ಅವರನ್ನ ನಡೆಸಿಕೊಂಡ ಬಗ್ಗೆನೂ ಚರ್ಚೆ ಆಗ್ತವೆ. ಅಂಬೇಡ್ಕರ್ ಅವರನ್ನ ಎಲೆಕ್ಷನ್ ಅಲ್ಲಿ ಸೋಲಿಸಿದ್ದು ಯಾರು? ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಒಳಗೆ ಅವರನ್ನ ವಿರೋಧ ಮಾಡಿದ್ಯಾರು? ಮೀಸಲಾತಿಯನ್ನ ವಿರೋಧ ಮಾಡಿದ್ಯಾರು? ಈ ಚರ್ಚೆಗಳು ಪ್ರಾರಂಭ ಆಗ್ತವೆ. ಅದಕ್ಕೆ ಅವಕಾಶನೇ ಕೊಡಲಿಲ್ಲ ಅಂದ್ರೆ ಇದಕ್ಕೆ ಚರ್ಚೆ ಆಗಲ್ಲ ಅನ್ನುವಂತಹ ಅಭಿಪ್ರಾಯ ಅವತ್ತು ಕಾಂಗ್ರೆಸ್ಸಿನ ಬುದ್ಧಿವಂತರು ಮನಗಂಡಿದ್ರು. ಎಮರ್ಜೆನ್ಸಿ ಕಾಲದಲ್ಲಿ ಮಾಡಿರುವ ಎಲ್ಲ ತಿದ್ದುಪಡಿಗಳನ್ನ ಸಸ್ಪೆಂಡ್ ವಾಪಸ್ ತಗೊಂಡಿದ್ದೇವೆ. ಎರಡನೇದು, ಈ ದೇಶದಲ್ಲಿ ಇನ್ನು ಮುಂದೆ ಎಮರ್ಜೆನ್ಸಿ ತರಬೇಕು ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮುಂದೆ ಯಾವತ್ತಾದ್ರೂ ಹುಟ್ಟಬಹುದು, ಇನ್ನು 100 ವರ್ಷ ಬಿಟ್ಟು. ಆದ್ರೆ ಮತ್ತೆ ಈ ತರ ದುರುಪಯೋಗ ತಗೊಳ್ಳಬಹುದು. ಹಾಗಾಗಿ ದುರುಪಯೋಗ ತಗೊಳ್ಳಬಾರದು, ಮತ್ತೆ ಎಮರ್ಜೆನ್ಸಿ ಘೋಷಣೆ ಮಾಡಬಾರದು. ಎಮರ್ಜೆನ್ಸಿ ಘೋಷಣೆ ಮಾಡೋದಿದ್ರೆ ಆರ್ಮಡ್ ರೆಬಲಿಯನ್ ಇದ್ದಾಗ ಮಾತ್ರ, ಎಕ್ಸ್ಟರ್ನಲ್ ಅಗ್ರೆಷನ್ ಇದ್ದಾಗ ಮಾತ್ರ. ಆಮೇಲೆ ಎಮರ್ಜೆನ್ಸಿ ಘೋಷಣೆ ಮಾಡಿ 30 ದಿನದ ಒಳಗಾಗಿ ಅಪ್ರೂವಲ್ ಅನ್ನ ಪಾರ್ಲಿಮೆಂಟ್ ಇಂದ ತಗೊಳ್ಳಬೇಕು, ಕೇವಲ 30 ದಿನದಲ್ಲಿ. ಇನ್ನೊಂದು ಜುಡಿಷಿಯಲ್ ಸಬ್ಜೆಕ್ಷನ್ ಕೊಡ್ತಾರೆ. ಎಮರ್ಜೆನ್ಸಿ ಕ್ಯಾನ್ ಬಿ ಚಾಲೆಂಜ್ಡ್ ಇನ್ ಎನಿ ಕೋರ್ಟ್ ಆಫ್ ಇಂಡಿಯಾ. ಎಮರ್ಜೆನ್ಸಿ ಹಾಕಿದ್ರೆ ಹಾಕೋದಕ್ಕೆ ಇಂತಿಂತ ಕಾರಣಗಳೇ ಇರಬೇಕು. ಒಂದ್ ವೇಳೆ ಎಮರ್ಜೆನ್ಸಿ ಘೋಷಣೆ ಮಾಡಿದ್ರೆ ಈ ದೇಶದ ಯಾವುದೇ ವ್ಯಕ್ತಿ ಸುಪ್ರೀಂ ಕೋರ್ಟಿಗೆ ಹೋಗಿ ಎಮರ್ಜೆನ್ಸಿಯನ್ನ ಚಾಲೆಂಜ್ ಮಾಡಬಹುದು. ಎಮರ್ಜೆನ್ಸಿಯಲ್ಲಿ ಯಾವ ಕಾರಣಕ್ಕೂ ಮೂಲಭೂತ ಹಕ್ಕುಗಳನ್ನ ಕರ್ಟೇಲ್ ಮಾಡಬಾರದು ಅನ್ನುವಂತಹ ತಿದ್ದುಪಡಿಯನ್ನ ಮಾಡಿದ್ರು. ಹಾಗಿದ್ರೆ ಮೂಲ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸ್ವರೂಪದ ಸಂವಿಧಾನವನ್ನ ಮತ್ತೆ ಮರು ಜಾರಿಗೆ ತಂದಿದ್ದು ಕೀರ್ತಿ ಯಾರಿಗೆ ಅಂದ್ರೆ ಅವತ್ತಿನ ಜನಸಂಘ ಸರ್ಕಾರಕ್ಕೆ, ಮೊರಾರ್ಜಿ ದೇಸಾಯಿ. ಇದು ಅರ್ಥ. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಮಾತನಾಡಿ, ಕಾಂಗ್ರೆಸ್ ಸಂವಿಧಾನವನ್ನು ಹಲವು ಸಲ ತಿದ್ದುಪಡಿ ಮಾಡಿದೆ. ಈಗ ಬಿಜೆಪಿಯ ವಿರುದ್ಧ ಸಂವಿಧಾನ ಬದಲಾಯಿಸುವ ಕುರಿತು ಆರೋಪ ಮಾಡುತ್ತಿದೆ ಎಂದು ಹೇಳಿದ ಅವರು, ಬಿಜೆಪಿ ದೇಶ ಮೊದಲು ಎನ್ನುವ ತತ್ವದಡಿ ಕೆಲಸ ಮಾಡುತ್ತಿರುವುದರಿಂದ ದೇಶದ ಸಂವಿಧಾನದ ಆಶಯದಂತೆ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ಸಂವಿಧಾನ ಇದೆ ಅಂತ ನಾವು ಇಲ್ಲಿದ್ದೇವೆ, ಆಡಳಿತ ನಡೀತಾ ಇದೆ.
ನಾವು ಶಾಸಕನಾಗಿದ್ದು ಗ್ರಾಮ ಪಂಚಾಯತ್ ಮಟ್ಟ ಹಿಡಿದು ರಾಷ್ಟ್ರಪತಿವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಬಾಬರು ಸಂವಿಧಾನ ಕೊಟ್ಟರಂತೆ ಎಲ್ಲರೂ ಒಂದು ಹುದ್ದೆಯಲ್ಲಿದ್ದೆ ಅಲಂಕಾರ ಮಾಡಿ ನಾವು ರಾಷ್ಟ್ರ, ರಾಜ್ಯ ಹಾಗೂ ಗ್ರಾಮಗಳು ನಡೆಸ್ತಾ ಇದ್ದೀವಿ. ಸಂವಿಧಾನ ಇರ್ತಿಲ್ಲ ಅಂದ್ರೆ ನಾವು ಎಲ್ಲಿರ್ತೀವೋ, ಯಾರು ಎಕಡೆ ಹೋಗ್ತೀವೋ ಗೊತ್ತೇ ಆಗ್ತಿದ್ದಿಲ್ಲ. ಒಂದೆಲ್ಲರಿಗೂ ಒಂದೇ ವೇದಿಕೆ ಮೇಲೆ ಒಂದೇ ಆಡಳಿತ, ಒಂದು ಇದರಲ್ಲಿ ಕಟ್ಟಿ ಹಾಕಿ ಕರೆಕ್ಟಾಗಿ ದೇಶ ನಡೆಸಬೇಕು. ಪಿ ರಾಜು ಅವರು ಮಾತಾಡ್ತಾರೆ ಅದರ ಬಗ್ಗೆ ಸವಿಸ್ತಾರವಾಗಿ. ಹೆಚ್ಚು ಸಂವಿಧಾನ ತಿದ್ದುಪಡಿ ಮಾಡಿದ್ರು ಕಾಂಗ್ರೆಸ್ನ ನಾಯಕರು ಅವರ ಆಡಳಿತ ಕಾಲದಲ್ಲಷ್ಟೇ. ಎಮರ್ಜೆನ್ಸಿ ಏರಿದ್ರು ಕೂಡ ಇಂದಿರಾ ಗಾಂಧೀಜಿಯವರೇ ಸಂವಿಧಾನವನ್ನು ಭಾಳ ಇದು ಮಾಡಿದ್ರು. ಮತ್ತೆ ಈಗ ನಮ್ಮ ಪಕ್ಷದ ಮೇಲೆ ಮಾತಾಡ್ತಾರೆ, ಇತಿಹಾಸ ಹೇಳ್ತಾರೆ, ಪತ್ರಕರ್ತರು ಹೇಳ್ತಾರೆ, ಸಮಾಜ ಬಾಂಧವರು ಕೂಡ ಹೇಳ್ತಾರೆ. ನಾವಿಷ್ಟೇ 2 ತಿಂಗಳೇನು ಆಚರಣೆ, ಸಂವಿಧಾನ ಆಚರಣೆ ಮಾಡಬೇಕು. ಎಲ್ಲರೂ ಮಹಾಪುರುಷರ ಒಂದು ಜಯಂತಿನ 1 ತಿಂಗಳು ಆಚರಣೆ ಮಾಡ್ತೀವಿ, 1 ತಿಂಗಳು ಆಚರಣೆ ಮಾಡ್ತೀವಿ. ವಿಶ್ವಗುರು ಬಸವಣ್ಣವರಾಗಲಿ, ಅಂಬೇಡ್ಕರ್ದಾಗಲಿ, ಕನಕದಾಸರಾಗಲಿ, ವಾಲ್ಮೀಕಿಯವರಾಗಲಿ ಸಂವಿಧಾನ ನಾವು 2 ತಿಂಗಳು ಆಚರಣೆ ಮಾಡ್ತಾ ಇದ್ದೀವಿ. 2 ತಿಂಗಳು ಪ್ರತಿ ಗ್ರಾಮದಲ್ಲಿ, ಪ್ರತಿ ಪಂಚಾಯತಲ್ಲಿ ಸಂವಿಧಾನ ದಿನಾಚರಣೆ ನಾವು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಕೊಡುಗೆ ಕೊಟ್ಟಂತ ಸಂವಿಧಾನದಲ್ಲಿ ತಿಳಿಸಿ ವಿದ್ಯಾರ್ಥಿನಿಯರಿಗೆ ನಾವು ತಿಳಿ ಹೇಳಬೇಕು. ಅಂದಾಗಿ ಅವ್ರಿಗೆ ಕೂಡ ಡಾಕ್ಟರ್ ಬಾಬಾ ಸಾಹೇಬರಿಗೆ ಹಂಗೆ ನಾನು ಕಳೆದ ಜೂನ್ದಲ್ಲಿ ನಾನು ಲಂಡನ್ ಹೋಗಿದ್ದೆ ಪರಿವಾರ ಜೊತೆ. ಅಂಬೇಡ್ಕರ್ ಹಾಗೂ ಸಂವಿಧಾನ ಮತ್ತು ದಲಿತರ ಕುರಿತು ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಮೋಸ ಮಾಡುತ್ತಲೇ ಬಂದಿದೆ. 1932ರಲ್ಲಿ ದುಂಡು ಮೇಜಿನ ಪರಿಷತ್ನಲ್ಲೂ ಗಾಂಧೀಜಿಯವರಿಂದಲೂ ನಮಗೆ ನ್ಯಾಯ ದೊರೆಯದಂತಾಗಿರುವುದು ಇತಿಹಾಸದಲ್ಲಿ ದಾಖಲಾಗಿದೆ. ಹಾಗಾಗಿ ಸಂವಿಧಾನದ ಆಶಯಗಳನ್ನು ಸಂಪೂರ್ಣವಾಗಿ ಜಾರಿ ಮಾಡುವುದಕ್ಕೆ ಕಾಂಗ್ರೆಸ್ ಪಕ್ಷ ಮನಸ್ಸು ಮಾಡಲಿಲ್ಲ ಎಂದು ಕಿಡಿಕಾರಿದರು. ಇವತ್ತು ನಾನು ಏನು ಈ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದೀನಿ, ಆ ಸಂವಿಧಾನ ರಾಜು ಹುಟ್ಟಬೇಕಾದರೆ ಮತ ಪೆಟ್ಟಿಗೆಯಿಂದ ಹುಟ್ಟಲ್ಲ, ಅದು ನನಗೆ ಸಂತೋಷ ಆಗುತ್ತೆ. ಪ್ರಿಯಾಂಬಲ್ನಲ್ಲಿ ಬಹಳಷ್ಟು ನಮಗೆ ಇರ್ತಕ್ಕಂಥದ್ದು. ಪ್ರಿಯಾಂಬಲ್ ಅಂದ್ರೆ ವಿಚಾರ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆರ್ಥಿಕ ಸಾಮಾಜಿಕ ನ್ಯಾಯ, ಸೋದರತ್ವ, ಮಾತೃತ್ವ, ಈ ಸಬ್ಜೆಕ್ಟ್ಗಳು, ಈ ವಿಷಯಗಳು ಇದುವರೆಗೆ ಕೂಡ ಭಾರತ ದೇಶವನ್ನು ಆಳಿರ್ತಕ್ಕಂಥ ಜನಾಂಗಕ್ಕೆ ಈ ವಿಷಯಗಳ ಮೇಲೆ ಅರ್ಥನೆ ಆಗ್ತಾ ಇಲ್ಲ. ಸೋದರತ್ವ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಸಮಾನತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. 75 ವರ್ಷಗಳು ಗತಿಸಿದ್ರು ಕೂಡ ಇವತ್ತು ಕೂಡ ಅಸ್ಪೃಶ್ಯತೆ ಹೋಗಿಲ್ಲ, ಇವತ್ತು ಕೂಡ ದೌರ್ಜನ್ಯ ನಿಂತಿಲ್ಲ, ಇವತ್ತು ಕೂಡ ಅಸಮಾನತೆ ಹೋಗಿಲ್ಲ. ಯಾಕಂತಂದ್ರೆ ಇದನ್ನ ಪಾಲಿಸ್ತಕ್ಕಂಥವ್ರು, ರೂಲ್ ಮಾಡ್ತಕ್ಕಂಥವ್ರು ಈ ವಿಚಾರಗಳು ಅವ್ರ ಹತ್ರ ಇಲ್ಲ, ಈ ಸಬ್ಜೆಕ್ಟ್ ಅವ್ರಿಗಿಲ್ಲ, ಅವರು ಯಾರು ಕೂಡ ಇದನ್ನ ಅನುಭವಿಸಿಲ್ಲ. ಹೀಗಾಗಿ ಇವತ್ತು ಅದೇ ರೀತಿಯಲ್ಲಿ ಸಂವಿಧಾನ 106 ಸಲ ತಿದ್ದುಪಡಿ ಆಗಿದೆ. ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಸಂವಿಧಾನ ಸನ್ಮಾನ ಅಭಿಯಾನದ ಜಿಲ್ಲಾ ಸಂಚಾಲಕ ರವೀಂದ್ರ ಜಲ್ದಾರ್ ಮಾತನಾಡಿ, ಇದು ಪಕ್ಷಾತೀತ ಕಾರ್ಯಕ್ರಮವಾಗಿದ್ದು ಸಂವಿಧಾನದ ಆಶಯಗಳು ಜನರಿಗೆ ತಲುಪಿಸಬೇಕು, ಸಂವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬಹುದಾಗಿದೆ ಎಂದರು. ಸುಸಂದರ್ಭದಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಯು ದೇಶದ ಪವಿತ್ರ ಗ್ರಂಥವಾದ ಸಂವಿಧಾನದ ಬಗ್ಗೆ ತಿಳಿಯುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ. ಈ ನಿಟ್ಟಿನಲ್ಲಿ ಇಂದಿನ ಕಾರ್ಯಕ್ರಮದ ಅತ್ಯಂತ ಪ್ರಮುಖವಾಗಿ ಈ ಕಾರ್ಯಕ್ರಮದಲ್ಲಿ ದೇಶದ ಸಂವಿಧಾನ ರಚನೆ, ಸ್ವತಂತ್ರ ಪೂರ್ವ ಹಾಗೂ ಸ್ವತಂತ್ರದ ನಂತರದ ವಿವಿಧ ಆಯಾಮಗಳು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆದ ಅನ್ಯಾಯದ ಬಗ್ಗೆ ಹಾಗೂ ದೇಶದ ಸ್ವತಂತ್ರ ಬಂದ 75 ವರ್ಷಗಳಲ್ಲಿ ನಮ್ಮ ಸಂವಿಧಾನಕ್ಕೆ ಎಷ್ಟು ತಿದ್ದುಪಡಿಗಳು ಆಗಿವೆ, ಅದರಲ್ಲಿ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ಸೇತರ ಸರ್ಕಾರಗಳಲ್ಲಿ ಎಷ್ಟು ತಿದ್ದುಪಡಿಗಳು ಆಗಿವೆ ಹಾಗೂ ಈ ತಿದ್ದುಪಡಿಗಳಾಗಿರುವ ಸಾಮಾಜಿಕ ನ್ಯಾಯ, ದೇಶದ ಪ್ರಗತಿ ಇತ್ಯಾದಿ ಸಂಗತಿಗಳನ್ನು ನಾವು ಇಂದಿನ ಕಾರ್ಯಾಗಾರದಲ್ಲಿ ಹಿರಿಯರಾದ ಮಾಜಿ ಶಾಸಕರ ಬಿಜೆಪಿ ರಾಜ್ಯ ಪ್ರದೇಶ ಕಾರ್ಯದರ್ಶಿಗಳಾದ ಪಿ ರಾಜೀವ್ ಅವರು ಮಾತನಾಡಿ ಮಾರ್ಗದರ್ಶನ ಮಾಡಲಿದ್ದಾರೆ. ಜಿಲ್ಲೆಯಲ್ಲಿ
ಇಂದಿನ ಉದ್ಘಾಟನಾ ಸಮಾರಂಭದ ನಂತರ ಮಾಜಿ ಸಂಸದ ಬಿವಿ ನಾಯಕ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎನ್ ಶಂಕರಪ್ಪ ವಕೀಲರು, ಅರುಣ್ ಶಹಪುರೆ, ಕುರಿ ಮತ್ತು ಉಣ್ಣೆ ನಿಗಮದ ಮಾಜಿ ಅಧ್ಯಕ್ಷ ಶರಣ್ ತಳ್ಳಿಕೇರಿ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ನಂತರ ಸಭಿಕರೊಂದಿಗೆ ಚರ್ಚೆ ನಡೆಸಲಾಯಿತು. ಕಾರ್ಯಕ್ರಮವನ್ನು ಪಲಗಲು ನಾಗರಾಜ್ ನಿರೂಪಿಸಿದರು. ನಮಸ್ಕಾರಗಳು. ಭಾರತ ಸಂವಿಧಾನದ 44ನೇ ವಿಧಿ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಹೇಳುತ್ತೆ. ನನಗೆ ತಿಳಿದ ಪ್ರಕಾರ ರಾಜ್ಯಗಳೇ ಜಾರಿಗೆ ತರಬೇಕು ಅನ್ನುವಂಥದ್ದು ಕೂಡ ಐತೆ. ಆದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಪಕ್ಷ 2 ಸಲ ಆಡಳಿತದಲ್ಲಿತ್ತು. ಅಂದರೆ ಭಾರತೀಯ ಜನತಾ ಪಾರ್ಟಿ 2 ಸಲ ಆಡಳಿತದಲ್ಲಿತ್ತು. ಅದರ ಬಗ್ಗೆ ಬೇರೆಯವರ ಅಧಿಕಾರದಲ್ಲಿದ್ದಾಗ ನಾವು ಬರೀ ಭಾಷಣಗಳನ್ನು ಮಾಡ್ತಾ ಇರ್ತೀವಿ. ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ನಾವು ಅದನ್ನು ಜಾರಿಗೆ ತಂದರೆ ನಮ್ಮ ಒಂದು ಏನು ನಾವು ಮಾತಾಡ್ತಾ ಇದ್ದೀವಲ್ಲ ಅದಕ್ಕೆ ಒಂದು ಬೆಲೆ ಬರ್ತಾ ಇತ್ತು, ಒಂದು ನ್ಯಾಯ ದೊರಕ್ತಾ ಇತ್ತು ಅನ್ನುವಂಥದ್ದು ನಂದೊಂದು ಪ್ರಶ್ನೆ. ಹಾಗಾಗಿ ತಾವು ರಾಜ್ಯ ಘಟಕದಲ್ಲಿ ಇದ್ದೀರಲ್ಲ, ಇದನ್ನ ಮುಂದಿನ ಸಂದರ್ಭದಲ್ಲಿ ಬಂದಾಗ ತಂದು ನಾವು ಇನ್ನೊಬ್ಬರಿಗೆ ಮಾದರಿ ಆದಪ್ಪ ಅಂದರೆ ಅದಕ್ಕೆ ನಾವು ಬಾಬಾ ಸಾಹೇಬರಿಗೆ ಇರ್ಬೋದು. ನೋಡು, ಬಾಬಾ ಸಾಹೇಬರು ಇದರ ಪರವಾಗಿದ್ದರು. 44ನೇ ವಿಧಿಯನ್ನ ದೇಶದಲ್ಲಿ ಜಾರಿಗೆ ತರಬೇಕು ಅಂತ ಕೆಲವೊಂದು ಕಾರಣಾಂತರಗಳಿಂದ ತರಲಿಕ್ಕೆ ಆಗಲಿಲ್ಲ. ಬಟ್ ನಮ್ಮ ಸರ್ಕಾರಗಳು 2 ಸಲ ಇದನ್ನು ತರಲಿಕ್ಕೆ ಆಗಲಿಲ್ಲ ಅನ್ನುವಂಥ ನನ್ನ ಪ್ರಶ್ನೆ. ಕರ್ನಾಟಕದಲ್ಲಿ ನಾವು ಇದನ್ನ ಜಾರಿಗೆ ತಂದ್ರೆ ನಿಜಕ್ಕೂ ನಾವು ಮಾದರಿಯಾಗಿ ಬೇರೆಯವರಿಗೆ ಹೇಳಲಿಕ್ಕೆ ಅವಕಾಶ ಇದೆ ಅಂತ. ದುರಂತ 2 ಸಾರಿಯೂ ಕೂಡ ಕ್ಲಿಯರ್ ಮೆಜಾರಿಟಿಯಿಂದ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಆಗಲಿಲ್ಲ. ಯಾಕೆ ಸ್ಪಷ್ಟ ಬಹುಮತ ಬೇಕು ಅಂದ್ರೆ ಇಂತಹ ತೀರ್ಮಾನಗಳನ್ನ ಗಟ್ಟಿಯಾಗಿ ತೆಗೆದುಕೊಂಡಿದೆ. ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ 2 ಸಾರಿನೂ ಕ್ಲಿಯರ್ ಮೆಜಾರಿಟಿ ಬರದೇ ಇದ್ದಾಗ ಇಷ್ಟು ಗಟ್ಟಿಯಾದಂತಹ ತೀರ್ಮಾನಕ್ಕೆ ಎಲ್ಲರ ಸಮ್ಮತಿಯನ್ನ ತೆಗೆದುಕೊಳ್ಳುವಂಥದ್ದು ಕಷ್ಟ. ನಿಮ್ಮ ಅಭಿಪ್ರಾಯದ ಜೊತೆಗೆ ನಾನು ಇದ್ದೇನೆ. 2028ಕ್ಕೆ ಏನು ಚುನಾವಣೆ ಆಗುತ್ತೆ, 2028ಕ್ಕೆ ಕ್ಲಿಯರ್ ಮೆಜಾರಿಟಿ ಬಿಜೆಪಿಗೆ ಬಂದಿದ್ದೇ ಆದರೆ ಅಂಬೇಡ್ಕರ್ ಅವರ ಆಶಯದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಗಳು